ದರ್ಶನ್ನ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದರ ತನಿಖೆ ಮತ್ತೊಮ್ಮೆ ಆಗಬೇಕು. ಸುಮಾರು 6 ವರ್ಷಗಳಿಂದಲೂ ಕೂಡ ಅವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಗಿದ್ದಾರೆ, ಸಾಲ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಫೋನ್ ಮಾಡಿ ಸಾಲ ಮಾಡಿದ್ದಾರೆ ಅಂತ ಹೇಳಿ ಲೆಟರ್ ಬರೆದು ಮನೆಯವರಿಗೆ ತಿಳಿಸಿ ನಾಪತ್ತೆ ಆಗ್ತಾರೆ ಅಂತ ಹೇಳಿದ್ರೆ ಏನು ಆಗಿರಬಹುದು ಅನ್ನೋದು ಅವರ ಫ್ಯಾಮಿಲಿಯವರ ಆತಂಕ. ಮುಚ್ಚಿ ಹೋಗಿದ್ದ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ನಾಪತ್ತೆ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಬೇಕು. ನಾಪತ್ತೆ ಆಗಿದ್ದಾರಲ್ಲ, ಡಿಸಿ ಮೂಲಕ ತನಿಖೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಕೀಲರಾದ ವೆಂಕನಗೌಡರು, ಗೋವಿಂದ ಗೌಡ್ರ ಒತ್ತಾಯ ಡಿಸಿ ಮೂಲಕ ಮತ್ತೆ ತನಿಖೆ ಆಗಬೇಕು ಅಂತೇಳಿ. ಹಾಗಾದ್ರೆ ಏನು ಹೇಳಿದ್ದಾರೆ, ಏನಂತ ತನಿಖೆಗೆ ಒತ್ತಾಯಿಸಿದ್ದಾರೆ, ಬನ್ನಿ ನೋಡೋಣ. ಗದಗ ಮೂಲದ ಮಲ್ಲಿಕಾರ್ಜುನ್ ಸಂಕನಗೌಡರು, ಆದರೆ ಅವರು ಈವರೆಗೂ ಕೂಡ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ದಟ್ಟವಾಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ಯಂಗ್ ಇಂಡಿಯಾ ಪರಿವಾರದ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೇಳೋಣ. ಮತ್ತು ಅವರು ವಕೀಲರು ಕೂಡ ಇದ್ದಾರೆ. ಹೀಗಾಗಿ ಏನು ಮಲ್ಲಿಕಾರ್ಜುನ್ ಸಂಕನಗೌಡರು ನಾಪತ್ತೆ ಆಗಿದ್ದಾರೆ, ಈ ಬಗ್ಗೆ ಅವರು ಏನು ಹೇಳ್ತಾರೆ ಅವರನ್ನು ಕೇಳೋಣ. ಮಲ್ಲಿಕಾರ್ಜುನ್ ಅವರು ನಾಪತ್ತೆ ಆಗಿದ್ದಾರೆ. ನಮಗೂ ಅವಾಗ ಅವರು ನಮ್ಮ ಮನೆ ಹಿಂದೆ ಇದ್ದವರು, ಅವ್ರಿಗೆ ನಮಗೆ ಸ್ವಲ್ಪ ವಹಿವಟ್ಟಿತ್ತು ಆ ಟೈಮ್ನಲ್ಲಿ. ಬಟ್ ಗದಗ್ನಾಗ 2018ರಾಗ ಇವರೇನು ನಾಪತ್ತೆ ಆದ್ರೆ ಅಂತೇಳಿ ಸುದ್ದಿ ಆಗಿತ್ತು. ಆವಾಗ ಭಾಳ ಇಲ್ಲಿ ಜನರು ಚರ್ಚೆ ಮಾಡ್ತಿದ್ರು ಅದ್ರ ಬಗ್ಗೆ. ರೊಕ್ಕ ತೊಗೊಂಡು ಹೋದ ಅಥವಾ ಅವ್ನು ಮರ್ಡರ್ ಆಗೈತಿ, ಅವ ಇಲ್ಲ ಅನ್ನುವಂಥದ್ದು ಚರ್ಚೆ ಅವಾಗ 2018ರಾಗ ಭಾಳ ಅವಾಗ ನಮ್ಮ ಊರಾಗ ಚರ್ಚೆಗೆ ಗ್ರಾಸವಾಗಿತ್ತು. ಕಾಲಕ್ರಮೇಣವಾಗಿ ಅದು ಮುಚ್ಚಿ ಹೋತು. ಈಗ ಮತ್ತೆ ಏನಿದು ದರ್ಶನ್ ಅವ್ರದ್ದು ಕೊಲೆ ಪ್ರಕರಣ ಆದಮೇಲೆ ಮತ್ತು ಇವತ್ತು ನಮ್ಮ ಊರಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಚಾಲೂ ಮಾಡ್ಯಾರ. ಯಾಕಂದ್ರೆ ಅವರೊಬ್ಬರು ನಮ್ಮ ಊರನ್ನವ್ರ ನಿವಾಸಿ, ಅವ್ರೇನು ತಪ್ಪು ಮಾಡ್ಯಾರ ಅದು ಅವ್ರು ಸಿಕ್ಕರೆ ಗೊತ್ತಾಗಬೇಕು. ಈಗ ಹಣ ಇವ್ರು ತೊಗೊಂಡು ಹೋದ್ರು, ಏನಾಯ್ತು ಅದು ಗೊತ್ತಾಗಬೇಕು. ಅದಕ್ಕೆ ಅದು ಏನೇ ಇದ್ರೂ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ತನಿಖೆ ಆತಂದ್ರೆ ಅವರು ಎಲ್ಲದಾರ, ಏನದಾರ, ಹೆಂಗದಾರ, ನಮ್ಮ ಜನರಿಗೂ ಅದು ಗೊತ್ತಾಗ್ತೈತಿ. ಅವ್ರು ಅದಾರ ಎಲ್ಲೋ ಅದಾರ ಅಂದ್ರೆ ನಾವು ನಿರಾಳರ ಆಗ್ತೀವಿ. ಅಂದರೆ ಇವಾಗ ಕೊಲೆ ಆಗಿಬಿಟ್ಟಿದೆ, ಅಂದರೆ ಅವರು ಅಭಿಮಾನಿಯನ್ನು ರೇಣುಕಾಸ್ವಾಮಿ ಅವ್ರನ್ನ ಕೊಲೆ ಆಗಿದ್ದಾರೆ. ಆದರೆ ಇಷ್ಟು ದಿನ ಇದು ಯಾವುದೇ ಒಂದು ಅನುಮಾನ ಯಾರಿಗೆ ಕಾಡ್ತಾ ಇರಲಿಲ್ಲ. ಆದರೆ ಈಗ ಸಾಕಷ್ಟು ಜನರು ಏನೇನೋ ಊಹಾಪೋಹಗಳು, ಅನುಮಾನದ ವ್ಯಕ್ತಿಗಳನ್ನು ಭಾಳ ಪಡಿಸ್ತಾ ಇದ್ದಾರೆ. ಈಗ ಸ್ವಾಭಾವಿಕ ಐತಲ್ರಿ. ಈಗ ಮೊದಲು ಅದು ಏನೋ ಆಗಿ ಹೋಗ್ಬಿಡ್ತು. ಯಾಕಂದ್ರೆ ಅದಕ್ಕೆ ಭಾಳ ಆಯಾಮ ಇದ್ವು. ಓಡಿ ಹೋದ, ರೊಕ್ಕ ತೊಗೊಂಡು ಸಾಲ ಮಾಡಿ ಓಡಿ ಹೋದ ಅಂತ ಇವೆಲ್ಲನೂ ಆಯಾಮ ಇದ್ವು ಅದಕ್ಕೆ. ಆದರೆ ಈಗ ಈ ಕೊಲೆ ಪ್ರಕರಣ ನೋಡಿದ್ರೆ ಅದು ಎಷ್ಟು ಕ್ರೌರ್ಯವಾಗಿತ್ತು ಅಂತಂದ್ರೆ ಈ ಮನುಷ್ಯ ಯಾವ ಮಟ್ಟಕ್ಕರ ಹೋಗ್ತಾನೆ ಸೇಡ್ ತೀರಿಸ್ಕೊಳಕ ಅನ್ನುವಂಥದ್ದು ಒಂದು ವಿಚಾರ ಎಲ್ಲರ ತಲೆ ಒಳಗೆ ಬರ್ತೈತಿ. ನಮಗೂ ಅದ್ರ ಬಗ್ಗೆ ಕಾಳಜಿ ಇರ್ತೈತಿ. ಈಗ ನಮ್ಮ ಸಂಘಟನೆ ಹಂಗೆ ಭಾಳ ಸಂಘಟನೆ ಅದ್ರ ಬಗ್ಗೆ ಕಾಳಜಿ ಇರೋರು ಇರ್ತಾರೆ. ನಾವೆಲ್ಲರೂ ಕೂಡಿ ಅದಕ್ಕೆ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಇದ್ರ ಬಗ್ಗೆ. ದರ್ಶನ್ನ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದರ ತನಿಖೆ ಮತ್ತೊಮ್ಮೆ ಆಗಬೇಕು. ಸುಮಾರು 6 ವರ್ಷಗಳಿಂದಲೂ ಕೂಡ ಅವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಗಿದ್ದಾರೆ, ಸಾಲ ಮಾಡಿಕೊಂಡಿದ್ದಾರೆ ಅಂತೇಳಿ ಫೋನ್ ಮಾಡಿ ಸಾಲ ಮಾಡಿದ್ದಾರೆ ಅಂಥೇಳಿ ಲೆಟರ್ ಬರೆದು ಮನೆಯವರಿಗೆ ತಿಳಿಸಿ ನಾಪತ್ತೆ ಆಗ್ತಾರೆ ಅಂತ ಹೇಳಿದ್ರೆ ಏನು ಆಗಿರಬಹುದು ಅನ್ನೋದು ಅವರ ಫ್ಯಾಮಿಲಿಯವರ ಆತಂಕ. ಮುಚ್ಚಿ ಹೋಗಿದ್ದ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ನಾಪತ್ತೆ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಬೇಕು. ನಾಪತ್ತೆ ಆಗಿದ್ದಾರಲ್ಲ, ಡಿಸಿ ಮೂಲಕ ತನಿಖೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಕೀಲರಾದ ವೆಂಕನಗೌಡರು, ಗೋವಿಂದ ಗೌಡ್ರ ಒತ್ತಾಯ ಡಿಸಿ ಮೂಲಕ ಮತ್ತೆ ತನಿಖೆ ಆಗಬೇಕು ಅಂತೇಳಿ. ಹಾಗಾದ್ರೆ ಏನು ಹೇಳಿದ್ದಾರೆ, ಏನಂತ ತನಿಖೆಗೆ ಒತ್ತಾಯಿಸಿದ್ದಾರೆ, ಬನ್ನಿ ನೋಡೋಣ. ಗದಗ ಮೂಲದ ಮಲ್ಲಿಕಾರ್ಜುನ್ ಸಂಕನಗೌಡರು, ಆದರೆ ಅವರು ಈವರೆಗೂ ಕೂಡ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ದಟ್ಟವಾಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ಯಂಗ್ ಇಂಡಿಯಾ ಪರಿವಾರದ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೇಳೋಣ. ಮತ್ತು ಅವರು ವಕೀಲರು ಕೂಡ ಇದ್ದಾರೆ. ಹೀಗಾಗಿ ಏನು ಮಲ್ಲಿಕಾರ್ಜುನ್ ಸಂಕನಗೌಡರು ನಾಪತ್ತೆ ಆಗಿದ್ದಾರೆ, ಈ ಬಗ್ಗೆ ಅವರು ಏನು ಹೇಳ್ತಾರೆ ಅವರನ್ನು ಕೇಳೋಣ. ಮಲ್ಲಿಕಾರ್ಜುನ್ ಅವರು ನಾಪತ್ತೆ ಆಗಿದ್ದಾರೆ. ನಮಗೂ ಅವಾಗ ಅವರು ನಮ್ಮ ಮನೆ ಹಿಂದೆ ಇದ್ದವರು, ಅವ್ರಿಗೆ ನಮಗೆ ಸ್ವಲ್ಪ ವಹಿವಟ್ಟಿತ್ತು ಆ ಟೈಮ್ನಲ್ಲಿ. ಬಟ್ ಗದಗ್ನಾಗ 2018ರಾಗ ಇವರೇನು ನಾಪತ್ತೆ ಆದ್ರೆ ಅಂತೇಳಿ ಸುದ್ದಿ ಆಗಿತ್ತು.
ಅವಾಗ ಭಾಳ ಇಲ್ಲಿ ಜನರು ಚರ್ಚೆ ಮಾಡ್ತಿದ್ರು ಅದ್ರ ಬಗ್ಗೆ. ರೊಕ್ಕ ತೊಗೊಂಡು ಹೋದ ಅಥವಾ ಅವ್ನು ಮರ್ಡರ್ ಆಗೈತಿ, ಅವ ಇಲ್ಲ ಅನ್ನುವಂಥದ್ದು ಚರ್ಚೆ ಅವಾಗ 2018ರಾಗ ಭಾಳ ಅವಾಗ ನಮ್ಮ ಊರಾಗ ಚರ್ಚೆಗೆ ಗ್ರಾಸವಾಗಿತ್ತು. ಕಾಲಕ್ರಮೇಣವಾಗಿ ಅದು ಮುಚ್ಚಿ ಹೋತು. ಈಗ ಮತ್ತೆ ಏನಿದು ದರ್ಶನ್ ಅವ್ರದ್ದು ಕೊಲೆ ಪ್ರಕರಣ ಆದಮೇಲೆ ಮತ್ತು ಇವತ್ತು ನಮ್ಮ ಊರಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಚಾಲೂ ಮಾಡ್ಯಾರ. ಯಾಕಂದ್ರೆ ಅವರೊಬ್ಬರು ನಮ್ಮ ಊರನ್ನವ್ರ ನಿವಾಸಿ, ಅವ್ರೇನು ತಪ್ಪು ಮಾಡ್ಯಾರ ಅದು ಅವ್ರು ಸಿಕ್ಕರೆ ಗೊತ್ತಾಗಬೇಕು. ಈಗ ಹಣ ಇವ್ರು ತೊಗೊಂಡು ಹೋದರು ಏನಾಯ್ತು ಅದು ಗೊತ್ತಾಗಬೇಕು. ಅದಕ್ಕೆ ಅದು ಏನೇ ಇದ್ದರೂ ಕೂಡ ಒಂದು ತನಿಖೆ ಆತಂದ್ರೆ ಅವರು ಎಲ್ಲದಾರ ಏನದಾರ ಹೆಂಗದಾರ ನಮ್ಮ ಜನರಿಗೂ ಅದು ಗೊತ್ತಾಗ್ತೈತಿ. ಅವ್ರು ಅದಾರ ಎಲ್ಲೋ ಅದಾರ ಅಂದ್ರೆ ನಾವು ನಿರಾಳರ ಆಗ್ತೀವಿ. ಅಂದರೆ ಇವಾಗ ಕೊಲೆ ಆಗಿಬಿಟ್ಟಿದೆ, ಅಂದರೆ ಅವರು ಅಭಿಮಾನಿಯನ್ನು ರೇಣುಕಾಸ್ವಾಮಿ ಅವ್ರನ್ನ ಕೊಲೆ ಆಗಿದ್ದಾರೆ. ಆದರೆ ಇಷ್ಟು ದಿನ ಇದು ಯಾವುದೇ ಒಂದು ಅನುಮಾನ ಯಾರಿಗೆ ಕಾಡ್ತಾ ಇರಲಿಲ್ಲ. ಆದರೆ ಈಗ ಸಾಕಷ್ಟು ಜನರು ಏನೇನೋ ಊಹಾಪೋಹಗಳು ಅನುಮಾನದ ವ್ಯಕ್ತಿಗಳನ್ನು ಭಾಳ ಪಡಿಸ್ತಾ ಇದ್ದಾರೆ. ಈಗ ಸ್ವಾಭಾವಿಕ ಐತಲ್ರಿ. ಈಗ ಮೊದಲು ಅದು ಏನೋ ಆಗಿ ಹೋಗ್ಬಿಡ್ತು. ಯಾಕಂದ್ರೆ ಅದಕ್ಕೆ ಭಾಳ ಆಯಾಮ ಇದ್ವು. ಓಡಿ ಹೋದ, ರೊಕ್ಕ ತೊಗೊಂಡು ಸಾಲ ಮಾಡಿ ಓಡಿ ಹೋದ ಅಂತ ಇವೆಲ್ಲನೂ ಆಯಾಮ ಇದ್ವು ಅದಕ್ಕೆ. ಆದರೆ ಈಗ ಈ ಕೊಲೆ ಪ್ರಕರಣ ನೋಡಿದ್ರೆ ಅದು ಎಷ್ಟು ಕ್ರೌರ್ಯವಾಗಿತ್ತು ಅಂತಂದ್ರೆ ಈ ಮನುಷ್ಯ ಯಾವ ಮಟ್ಟಕ್ಕಾರ ಹೋಗ್ತಾನೆ ಸೇಡು ತೀರಿಸ್ಕೊಳಕ ಅನ್ನುವಂಥದ್ದು ಒಂದು ವಿಚಾರ ಎಲ್ಲರ ತಲೆ ಒಳಗೆ ಬರ್ತೈತಿ. ನಮಗೂ ಅದ್ರ ಬಗ್ಗೆ ಕಾಳಜಿ ಇರ್ತೈತಿ. ಈಗ ನಮ್ಮ ಸಂಘಟನೆ ಹಂಗೆ ಭಾಳ ಸಂಘಟನೆ ಅದ್ರ ಬಗ್ಗೆ ಕಾಳಜಿ ಇರೋರು ಇರ್ತಾರೆ. ನಾವೆಲ್ಲರೂ ಕೂಡಿ ಅದಕ್ಕೆ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಇದ್ರ ಬಗ್ಗೆ